ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನೆಗೆ ಬಂದೆ, ನೋಡೋಣ ಏನು ಮಾಡ್ತಿದ್ದಾರೆ, ಎದ್ದಿದ್ದಾರಾ ಇಲ್ವಾ. ಏನು ಮಾಡ್ತಿದ್ದೀರಾ? ಗುಡ್ ಮಾರ್ನಿಂಗ್. ಕಳ್ಳ ಕಳ್ಳ ನೀನು. ಇವನೇನು ಇಷ್ಟು ಬೇಗ ಎದ್ಬಿಟ್ಟವನೇ ಪಾಪು. ಟಿವಿ ನೋಡ್ತಿದ್ದ ಸುಬ್ಬ. ಎದ್ದ ತಕ್ಷಣ ಸುಬ್ಬ ನೀನು ಹಾಕಬಿಟ್ಟು ಆಮೇಲೆ ಸುಳ್ಳು ಹೇಳ್ತಿದ್ಯಾ? ಚಿನ್ನಮ್ಮ, ನಾನು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೆ ಕಣೋ. ನಮ್ಮನೆ ಸಂಡೇ ಸ್ಪೆಷಲ್ ಏನು ಹೇಳು? ಉಪ್ಪಿಟ್ಟು. ನೋಡಿ, ಅದಕ್ಕೆ ಮಕ್ಳಿಗೆ ಎಲ್ಲ ಕೆಲಸ ಕಲಿಸ್ಬೇಕಂತ ಹೇಳೋದು. ನಾನಿಲ್ಲ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೆ ವಾಕಿಂಗ್ ಹೋಗಿದ್ದೆ ನಾನು. ಅದಕ್ಕೆ ನಾನು ನೋಡಿ ತಮ್ಮಂಗೆ ಹಾಲು ಕಾಯಿಸ್ಕೊಟ್ಟು ನೀರು ಬಿಸಿ ಮಾಡಿಕೊಟ್ಟಿದ್ದಾನೆ. ಜಾಣ ಇವನವನಲ್ಲ, ಇವನು ತರಲೆ. ಇವನು ತಲಾಟೆ ಸುಬ್ಬ ಇವನು ಅಲ್ಲ. ನೀನೇನು ಹೆಲ್ಪ್ ಮಾಡಿದೆ ಅಣ್ಣಂಗೆ? ಅಲ್ಲಿ ಮಾಡಿದ್ರೆ ಅಲ್ವ ನೆನಪಾಗದು ನಿನಗೆ. ಗುಡ್ ಮಾರ್ನಿಂಗ್ ಹೇಳ ಎಲ್ರಿಗೂ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಕುಡ್ಕೋಬೇಕು ಬೇಗ. ನೋಡಿ, ಇವತ್ತು ತಿಂಡಿ ಲೇಟ್ ಮಕ್ಳಿಗೆ. 8:15 ಆಗೋಯ್ತು. ಎಷ್ಟೊತ್ತಿಗೆಲ್ಲ ಸ್ಕೂಲಲ್ಲಿ ಇರ್ತಿದ್ರಿ ಅಲ್ವಾ ವಂಶ? ಎಷ್ಟೇನು ಇವಾಗ ಪ್ರೇಯರ್ ಮಾಡಿಸ್ತಾ ಇದ್ರಾ? ಪ್ರೇಯರ್ ಮುಗ್ದಿರುತ್ತಲ್ವ? ಸರಿ ಹೋಗು. ಅಲ್ಲಿ ಬಂದು ಇಲ್ಲಿ ಕೂತಿದ್ಯಾ? ಬ್ರಷ್ ಮಾಡೋಗು. ಕರೆಂಟ್ ಬೇರೆ ಇಲ್ಲ, ಕತ್ಲೆ. ಮನೆ ಹತ್ರ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ರೆಡಿ ವಂಶು? ಪಾಪು, ಇವತ್ತೆಲ್ಲ ಇಲ್ಲ ಊಟ ತಿಂಡಿ ಎಲ್ಲ ಇಲ್ಲೇ ಕೊಡ್ತೀನಿ ಕಣ. ಕರೆಂಟ್ ಬರಬಾರ್ದು. ನೋಡೋಣ, ಸಂಜೆನೆ ಬರೋದು. ಇನ್ನು ಹೆಂಗೈತೆ ಉಪ್ಪಿಟ್ಟು? ಯಾರು ಮಾಡಿರೋದು ಇದು? ಸುಳ್ಳು ಹೇಳ್ಬಿಡ. ನಾನೇ. ಇದು ಮನೆ, ಇದು ಒಂಥರ ಇದು ದಾರಿ. ಆಮೇಲಿಂದ ಇದು ಫ್ಲವರ್ಸ್, ಆಮೇಲೆ ಇದು ಟ್ರೀ. ಯಾವ ಟ್ರೀ ಇದು? ಏನ್ ಟ್ರೀ ಅದು? ಆಪಲ್ ಟ್ರೀ. ಇದು ಮ್ಯಾಂಗೋ ಟ್ರೀ. ಹೌದಾ? ಇದು ಮೇಲ್ಗಡೆ ಇರೋದೆಲ್ಲ ಇದು ಕ್ಲೌಡ್. ಇದು ಪಕ್ಷಿಗಳು. ಮತ್ತೆ ಇದು ಸಣ್ಣ ಗಿಡಗಳು ನೋಡ್ತಿದ್ದಾರೆ. ಇವತ್ತು ಸಂಡೇ ಸ್ಪೆಷಲ್ ಬಿರಿಯಾನಿ ಮಾಡ್ತಿದ್ದಾರೆ. ಕ್ವಿಕ್ಕಾಗಿ ಬಿರಿಯಾನಿಗೆ ಏನೇನು ಹಾಕಿದ್ರು ಅನ್ನೋದನ್ನು ಹೇಳ್ತೀನಿ ಬನ್ನಿ. ಮನೇಲೆ ಬಿರಿಯಾನಿ ಮಸಾಲ ಪೌಡ್ರ್ ಮಾಡಿಕೊಂಡ್ರು. ಸಿಂಪಲಾಗಿ ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇದನ್ನೆಲ್ಲ ಸ್ವಲ್ಪ ಡ್ರೈ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡ್ರು. ಹಸಿಮೆಣ್ಸಿಕಾಯಿ ಸಪ್ರೇಟು ರುಬ್ಬಿಟ್ಕೊಂಡ್ರು. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಪುದೀನ, ಕೊತ್ತಂಬರಿ, ಪಾಲಕ್ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ರುಬ್ಬಿಟ್ಕೊಂಡು, ಟೊಮೊಟೊನ ಸಪ್ರೇಟ್ ರುಬ್ಬಿಟ್ಕೊಂಡು. ನನ್ನ ಮಗನಿಗೆ ಅಡುಗೆ ಮಾಡೋದಂತಂದರೆ ಅವ್ರ ಅಪ್ಪನ ಥರ ತುಂಬಾ ಇಷ್ಟ. ಅದಕ್ಕೆ ಏನೇನು ಹಾಕಬೇಕು ಬಿರಿಯಾನಿಗೆ, ಏನೇನು ಹಾಕಿದ್ದೀರಾ ಅಂತ ಎಲ್ಲನೂ ಕೇಳ್ಕೊತಿದ್ದಾನೆ. ಫಸ್ಟು ಚಿಕನ್ ಐತಲ್ಲ, ಚಿಕನ್ಗೆ ಸ್ವಲ್ಪ ಅರಿಶಿನ, ಉಪ್ಪು, ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಮ್ಯಾರಿನೇಟ್ ಮಾಡ್ತೀವಿ. ಇದು ಚಕ್ಕೆ, ಲವಂಗ ಇದೆಲ್ಲ ಪೌಡರ್ಗಳು ಮಕ್ಕಳೆಲ್ಲ ಸೇರಿಸ್ಕೊಟ್ಟು ಇದು ಪೌಡ್ರ್ ಮಾಡ್ಬಿಟ್ಟು ಇಡಬೇಕು. ಇದು ಟೊಮೊಟೊ, ಬರೀ ಟೊಮೊಟೊ, ನಿಜ ಬರೀ ಟೊಮೊಟೊನ ರುಬ್ಬಿಟ್ಟು ಇಟ್ಕೊಂಡಿರೋದು. ಈರುಳ್ಳಿ ಕಟ್ ಮಾಡ್ಕೊಬೇಕು, ಚರ್ಬಿ ಇಟ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಸೊಪ್ಪೆಲ್ಲ ಹಾಕಿದ್ರಲ್ಲ, ಇದೆಲ್ಲ ಥರದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಜಾರಿಗೆ ಹಾಕೊಂಡು ರುಬ್ಕೊಳ್ಳೋದು.
ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ, ಪಲಾವ್ ಸ್ಪೈಸಸ್ ಎಲ್ಲ ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ಕಲಸಿಟ್ಟಿರೋ ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಕ್ಕಿ, ನೀರು ಅಳತೆಗೆ ಎಲ್ಲ ಹಾಕಿ ಮತ್ತು ರುಬ್ಬಿಟ್ಕೊಂಡಿರೋದನ್ನೆಲ್ಲ ಹಾಕಿ 1 ವಿಷಲ್ ಕೂಗಿಸಿದ್ರೆ ಬಿರಿಯಾನಿ ರೆಡಿ. ಎಲ್ಲ ಹಾಕ್ಬಿಡು ಅದನ್ನು, ಎಷ್ಟು ಬೇಕಷ್ಟು ಮಾತ್ರ. ಏನಮ್ಮ ಇದು ಚಿಕನ್ ಪಕೋಡನ? ತಿನ್ಬಿಟ್ಟು ಹೇಳಿ ಸುಮ್ಮನೆ. ಇವತ್ತು ಮಾಡಕ್ ಬಿಡಿರ್ಲಿಲ್ಲ, ನೀವು ಬಿರಿಯಾನಿ ಮಾಡ್ತಿದ್ರಲ್ಲ, ಅದಕ್ಕೆ ನಾನು ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡೋಣ ಟೇಸ್ಟ್ ಸ್ವಲ್ಪ ಸಾಕು. ನಾನು ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾನು ರುಬ್ಕೊಂಡು ಪೌಡ್ರು ಎಲ್ಲ ಅದನ್ನೇ ಹಾಕ್ಬಿಟ್ಟು, ನಾನು ಕಟ್ ಮಾಡ್ಕೊಟ್ಟಿದ್ದು ಈರುಳ್ಳಿ, ನಾನು ಕಟ್ ಮಾಡ್ಕೊಟ್ಟು ಟೊಮೊಟೊ, ಕೊತ್ತಂಬರಿ ಒಂದು ಅವರೇ ಕಟ್ ಮಾಡ್ಕೊಂಡ್ರು. ಇಷ್ಟು ಓಕೆ. ಇದು ಇನ್ನೊಂದು ಐತೆ, ಇದೆರಡು ಅಷ್ಟೇ. ಸ್ವಲ್ಪ ಉಪ್ಪು ನೋಡ್ಬೇಕಾರೆ ಆಮೇಲೆ ಆ್ಯಕ್ಚುಲಿ ಇದು ಬೋನ್ಲೆಸ್ ಚಿಕನ್ ತಗೊಂಡ್ರೆ ಚೆನ್ನಾಗಿರುತ್ತೆ. ವಿತ್ ಬೋನ್ ಇರೋದಕ್ಕಿಂತ ಈ ಬಿಟ್ಟಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲ, ಬಿಟ್ಟಿರೋ ಇಂಗ್ರೀಡಿಯೆಂಟ್ಸ್ ಏನಲ್ಲ, ನಾನು ಮಾಡಿದ್ದೆ ಅದು ಏನೋ ರೆಡಿ ಅರ್ಜೆಂಟಾಗಿ ರೆಡಿ ಮಾಡಿ ಅಂದ್ಬಿಟ್ಟು ಮಾಡಿದ್ರು. ಅದೇ ನಾನು ಏನು ಎಕ್ಸ್ಟ್ರಾ ಮಾಡ್ತಾ ಇಲ್ಲ, ಇದರಲ್ಲೇ ಮಾಡ್ತಾ ಇದ್ದೀನಿ. ಬಟ್ ಇದಕ್ಕೆ ಆಯಿಲ್ ಹಾಕಲ್ಲ. ಆಯ್ತು, ಇದೇನಿದು ಚಿಕನ್ ಪಕೋಡನ? ಇಲ್ಲ ನಿಂಬೆಹಣ್ಣು ಹಾಕಿಲ್ಲ, ನಿಂಬೆಹಣ್ಣು ಹಾಕ್ಬಿಡ್ತೀವಿ. ಆಕ್ಚುಲಿ ಚಿಕನ್ ಚೆನ್ನಾಗಾಗುತ್ತೆ ಅಂದ್ರೆ ನಾನು ನಿಂಬೆಹಣ್ಣು ಇರೋದೇ ಕಾರಣ. ಬಿರಿಯಾನಿ ಬಿರಿಯಾನಿ ತುಪ್ಪ ಹಾಕಲಿಲ್ಲ, ಲಾಸ್ಟಿಗೆ ತುಪ್ಪ ಹಾಕ್ಬೇಕಾಗಿತ್ತು. ಬೇಡ ಸಾಕು, ಸುಮ್ಮನೆ ಆಯಿಲೆಲ್ಲ ಕಡಿಮೆ ಹಾಕೈತೆ. ಹಂಗೆ ಸೂಪರ್ ಆಗೈತೆ ಪಪ್ಪ. ಇದೇನ ಡೈನಿಂಗ್ ಟೇಬಲ್ ನಿಮ್ಗೆ? ಕಳ್ಳಾಗವನು. ಜೊತೆ ಕೊಡಿ. ಆಯ್ತು ವಂಶು, ಇವಾಗ ಯಾವ್ದು ಚೆನ್ನಾಗೈತೆ? ಅದು ಲೇಸಿ ಚಿಕನ್ ಚೆನ್ನಾಯ್ತಾ, ಬಿರಿಯಾನಿ ಚೆನ್ನಾಗೈತಾ? ಯಾವುದು ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ, ಎರಡು ಚೆನ್ನಾಗಿದೆ. 1 ಡ್ರಾಪ್ ಎಣ್ಣೆ ಹಾಕಿಲ್ಲ ಅದಕ್ಕೆ. ಹೆಂಗೈತೆ ರೀ? ಇದಕ್ಕೂ ಬಿರಿಯಾನಿಗೂ ಸಖತ್ತಾಯ್ತು. ಅಂಥದ್ದು ಹೊಟ್ಟೆ ಹಸಿ ಜಾಸ್ತಿ ಐತೈತೆ. ಬಾಳೆಲ್ಲ ಮುಟ್ಟಿದ್ದವನು ಗಬ್ಬ. ಇವತ್ತು ನಮ್ಮ ರಮೇಶ್ ಅಣ್ಣನ ಬರ್ಡೇ. ಬೆಂಗಳೂರಲ್ಲಿ ಸಿಕ್ಕಂತ ಒಳ್ಳೆ ಫ್ಯಾಮಿಲಿಗಳಲ್ಲಿ ಈ ಫ್ಯಾಮಿಲಿನೂ ಕೂಡ ಒಂದು. ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ. ಹ್ಯಾಪಿ ಬರ್ಡೇ ಟು ಯು.
ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ರಮೇಶಣ್ಣ. ಅಣ್ಣನ ಬರ್ಡೇ ಸೆಲೆಬ್ರೇಷನ್ ಸಿಂಪಲ್ ಆಗಿ ಮುಗಿಸ್ಕೊಂಡು ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿ ಮನೆಗೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಗುವಿನ ಹಿಂದಿರುವ ನೋವು, ಕೋಪದ ಹಿಂದಿರುವ ಪ್ರೀತಿ, ಮೌನದ ಹಿಂದಿರುವ ಕಾರಣ ಕೆಲವರಿಗೆ ಮಾತ್ರ ಅರ್ಥವಾಗುತ್ತದೆ.